ನಾನು ಭೀಮರಾಜ್ ಸೇನೆ ರಾಜ್ಯಾಧ್ಯಕ್ಷನಾದ ಶಿವು ನಾಟಿಕಾರ್ ಇವತ್ತು ವಿಜಯಪುರ ಜಿಲ್ಲೆ ಮುದ್ದೇಬೇಳೆ ತಾಲೂಕಿನಲ್ಲಿ ಬರ್ತಕ್ಕಂಥ ನಾಗರಬೆಟ್ಟ ಗ್ರಾಮದಲ್ಲಿ ಒಂದು 25ನೇ ತಾರೀಕಿನಂದು ರವಿಚಂದ್ರ ಮಾದಾರ್ ಅನ್ನುವಂಥ ಯುವಕನಿಗೆ ಮಲ್ಲಿಕಾರ್ಜುನ್ ಮದರಿ ಅನ್ನುವಂಥ ಪ್ರಭಾವಿ ರಾಜಕಾರಣಿನೂ ಮತ್ತು ಗುತ್ತಿಗೆದಾರ ಅವರ ವೈಯಕ್ತಿಕ ವಿಚಾರಗಳು ಏನಿದ್ದು ಯಾರಿಗೂ ಗೊತ್ತಿಲ್ಲ. ಆದರೆ ಒಬ್ಬ ದಲಿತ ಯುವಕ ಅನ್ನುವಂಥ ವಿಷಯನಿಟ್ಕೊಂಡು ಅವರನ್ನು ಅಮಾನುಷವಾಗಿ ಮತ್ತು ಮನಬಂದಂತೆ ಹಲ್ಲೆ ಮಾಡಿ ಅವರನ್ನು ಕೊಲೆಗೈದಿರ್ತಕ್ಕಂಥ ಘಟನೆ ಆಗಿದ್ದು ಇವತ್ತು. ಯಾಕೆ ಈ ಥರ ಆಗಿದೆಯಪ್ಪ ಅಂತಂದ್ರೆ ನಮ್ಮ ದಲಿತ ಯುವಕ ಇದ್ದಾನೆ, ಅವ್ರ ಹಿಂದ್ಗಡೆ ಯಾರು ಇಲ್ಲ, ನಾವೇನು ಮಾಡಿದ್ರು ದಕ್ಕಿಸ್ಕೊಳ್ಳೋಂಥ ಕೆಪಾಸಿಟಿ ನಮ್ಮ ಹತ್ರ ಅದ ಅಂತ ಹೇಳ್ತಾರೆ. ಮಲ್ಲಿಕಾರ್ಜುನ್ ಮದರಿಯವರು ಏನಾದ್ರು ತಿಳ್ಕೊಂಡಿದ್ರು ಅಂದ್ರೆ ಮಲ್ಲಿಕಾರ್ಜುನ್ ಮದರಿಯವರಿಗೆ ಒಂದು ನಾನು ನೇರವಾಗಿ ಉತ್ತರ ಹೇಳ್ತಾ ಇದ್ದೀನಿ. ಅವನು ಎಲ್ಲರೇ ಇರಲಿ, ಅವನು ಎಷ್ಟೇ ಪ್ರಭಾವಿಶಾಲಿಯಾಗಿರಲಿ, ಈ ಕುಟುಂಬದ ಹಿಂದ್ಗಡೆ ಲಕ್ಷಾಂತರ ದಲಿತರ ಯುವಕರಿದ್ದಾರೆ, ದಲಿತ ಸಮಾಜದ. ನೀನೇನಾರೇ ನಿನ್ನ ರಾಜಕೀಯ ಪ್ರಭಾವ ಬಳಸಿಕೊಂಡು ಏನಾರೇ ಈ ಕೇಸ್ ಮುಚ್ಚಾಕ್ಲಕ್ಕೆ ಹೋಗಿದ್ದೇ ಕರೆ ಆದ್ರೆ ಲಕ್ಷ್ಮಣ್ ನಿಂಬರಿಗೆ ಸಾಹೇಬರಿಗೆ ಒಂದು ಮನವಿ ನಾನು ಮಾಡ್ತಾ ಇದ್ದೀನಿ. ನೀವು ಬಂದ ಮೇಲೆ ಸುಮಾರು ಕೊಲೆಗಳಾಗುತ್ತವೆ. ಈ ವಿಷಯನ ಇಟ್ಕೊಂಡು ಯಾರು ಕೂಡ ರಾಜ್ಯ ಮಟ್ಟಕ್ಕಾಗಲಿ ಮುಖ್ಯಮಂತ್ರಿ ಅವ್ರ ಗಮನಕ್ಕಾಗಿರಲಿ ಮತ್ತು ಗೃಹ ಇಲಾಖೆಗಾಗಿರಲಿ ಹೋಗಿಲ್ಲ. ಆದರೆ ಈ ರವಿಚಂದ್ರನ ಕೊಲೆ ಇಟ್ಕೊಂಡು ನಾವು ರಾಜ್ಯಾದ್ಯಂತ ಹೋರಾಟ ಮಾಡೋಕ್ಕೆ ಸಿದ್ಧ ಇದ್ದೀವಿ. ಮತ್ತು ಮಲ್ಲಿಕಾರ್ಜುನ್ ಮದರಿ ಎಷ್ಟೇ ಪ್ರಭಾವಿ ಆದರೂ ಕೂಡ ಯವನ ಆರೋಪಿ ಮಾಡಬೇಕು. ನಮ್ಮ ಹಠ ಅದ, ಯವನ ಆರೋಪಿ ಮಾಡಬೇಕು. ಒಂದು ವೇಳೆ ಈ ಕೇಸಲ್ಲಿ ಯಾರ್ಯಾರು ತಪ್ಪಿಸಿರೋದವರಿಗೆ ಯಾವುದೇ ಕಾರಣಕ್ಕೂ ಯಾರ ಒತ್ತಡಕ್ಕೆ ಒಳಗಾಗದೇನೆ ಯಾರ್ದು ಹೆಸರು ಬಿಡದೆ ಆಗ ಅವ್ರನ್ನ ಎಲ್ಲರನ್ನೂ FIR ಅಲ್ಲಿ ಮತ್ತು ಚಾರ್ಜ್ ಶೀಟ್ ಅಲ್ಲಿ ಅವ್ರ ಹೆಸರು ಬರಬೇಕು. ಒಂದು ವೇಳೆ ಮಲ್ಲಿಕಾರ್ಜುನ್ ಮದರಿ ಅನ್ನುವಂಥ ವ್ಯಕ್ತಿ ಏನಾದರೂ FIR ಅಲ್ಲಿ ಹೆಸರು ಇರಲಿಲ್ಲ ಅಂದ್ರೆ ರಾಜ್ಯಾದ್ಯಂತ ಉಗ್ರವಾಗಿ ಹೋರಾಟ ಮಾಡ್ಲಿಕ್ಕೆ ಭೀಮರಾಜ್ ಸೇನೆ ಅಂತೂ ಕಟ್ಟದ. ನಾವು ಸದಾ ಇವ್ರ ಕುಟುಂಬದಿಂದ ಇರ್ತೀವಿ. ನೀ ಎಷ್ಟೇ ಪ್ರಭಾವಶಾಲಿಯಾಗಿರಲಿ. ಒಂದು SP ಸಾಹೇಬರಿಗೆ ಒಂದು ಮನವಿ ಮಾಡ್ಕೋತಾ ಇದ್ದೀನಿ. ಮೊನ್ನೆ ಬೀದರ್ ಜಿಲ್ಲೆಯಲ್ಲಿ ಒಂದು ಯುವತಿ ಮೇಲೆ ಅತ್ಯಾಚಾರ ಮಾಡಿ ಕೊಲೆಗೈದರ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ SP ಅವರು ಕೂಡ ಇದೇ ಥರ ದುರಾಡಳಿತ ಮಾಡ್ತಾ ಇದ್ರು. ಅದನ್ನು ನಾವು ಧಿಕ್ಕರಿಸಿ ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡಿ ಸಲೀಂ ಸಾಹೇಬ್ರ ಹತ್ರ ಭೇಟಿಯಾಗಿ ಮರುದಿನವೇ CIDಗೆ ವರ್ಗಾವಣೆ ಮಾಡಿಸಿದ್ರು. ನೀವೇನು ಅನ್ಕೊಂಡಿರ್ಬೋದು ಇಲ್ಲಿರ್ತಕ್ಕಂಥ ದಲಿತ ಹೋರಾಟಗಾರಗಳ ಮೇಲೆ ಕೆಲವೊಂದಿಷ್ಟು ಕೇಸ್ಗಳಿರ್ಬೋದು, ಕೆಲವೊಂದಿಷ್ಟು ರೌಡಿ ಶೀಟರ್ ಮಾಡಿರ್ಬೋದು, ಅವರು ಅಂತಿರ್ಬೋದು. ನಾವಂತೂ ಅಂದಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ಅವರು ಹೋರಾಟಗಾರರೇ ಇದಾರೆ. ನಿಮ್ಮಂಥ ದುರಾಡಳಿತದಿಂದ ಅವ್ರ ಮೇಲೆ ಸುಳ್ಳು ಕೇಸ್ಗಳನ್ನು ಹಾಕಿ ಅವ್ರ ಹೋರಾಟಗಳನ್ನು ಹತ್ತಿಕ್ಕಡೋ ಕೆಲಸ ನೀವು ಮಾಡಿದಿರಿ. ಪೊಲೀಸ್ ಇಲಾಖೆಯವರೇ ನೇರವಾಗಿ ಹೇಳ್ತಾ ಇದ್ದೀನಿ, ಪೊಲೀಸ್ ಇಲಾಖೆ ಇದರಲ್ಲಿ ಮುಖ್ಯ ಪಾತ್ರ ವಹಿಸಬೇಕಾಗಿತ್ತು. ಘಟನೆ ನಡೆದ ದಿನದಲ್ಲೇ ಈಗ ಈ ಸದ್ದ ಕಂಪ್ಯೂಟರ್ ಯುಗ ಅದ, ಅವ್ರು ಎಲ್ಲಿ ಹುಚ್ಚು ಇದಾರೆ ಅನ್ನೋದು ಹೇಳ್ಕೊಡ್ತದ. ನೀವು ಇನ್ನೂ ತನಕ ಅವ್ರಿಗೆ ಅರೆಸ್ಟ್ ಮಾಡೋಕೆ ಆಗ್ತಾ ಇಲ್ಲ ಅಂತಂದ್ರೆ ನೀವು ಅವ್ರ ಒತ್ತಡಕ್ಕೆ ಒಳಗಾಗಿರಿ. ಅವ್ರು ಪ್ರಭಾವಿಶಾಲಿಗಳಾದ್ರಂತ ನಮಗೆ ಮೇಲ್ನೋಟಕ್ಕೆ ಕಾಣಬರ್ತದೆ. ಯಾಕಂದ್ರೆ ಒಬ್ಬ ದಲಿತ ಯುವಕನ್ನ ಈ ಥರ ಹಲ್ಲೆ ಮಾಡಿ ಕೊಲೆಗೈದಾರಪ್ಪ ಅಂತಂದ್ರೆ ನೀವು ಇನ್ನೂ ಅವ್ರಿಗೆ ಅರೆಸ್ಟ್ ಮಾಡಲ್ಲ ಅಂತಂದ್ರೆ ಎಷ್ಟು ಪ್ರಭಾವಿಶಾಲಿ ಇರ್ಬೋದು ಅವರು, ನಮಗೆ ಗೊತ್ತಾಗ್ತಾ ಇದೆ. ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ಈ ಮುಂದಿನ ದಿನ 1 ತಿಂಗಳು 2 ತಿಂಗಳು ತೊಗೊಳೋದು ಬೇಕಾಗಿಲ್ಲ ನನಗೆ. ಈ 2-3 ದಿನದಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರನ್ನ ಯವನ ಆರೋಪಿ ಮಲ್ಲಿಕಾರ್ಜುನ್ ಮದರಿಗೆ ಯವನ ಆರೋಪಿ ಮಾಡಬೇಕು. ಮತ್ತು ಈ ಕುಟುಂಬಸ್ಥಿಗ ಇನ್ನೂ ಅವರಿಂದ ಭಯ ಅದ, ಅವರಿಗೆ ಪೊಲೀಸ್ ಬಂದೋಬಸ್ತಿ ಕೊಡಬೇಕು. ಇದು ಅವರು ತುಂಬ ಪ್ರಭಾವಶಾಲಿ ಇರೋದ್ರಿಂದ ಇವ್ರ ಕುಟುಂಬಕ್ಕೆ ಸ್ವಲ್ಪ ಭಯ ಅದ ಅವರಿಂದ. ಅದಕ್ಕೆ ನೀವು ಹಗಲತ್ತ ಪೊಲೀಸರಿಟ್ಟು ನೀವು ಮಾತ್ರ ರಾತ್ರಿ ಹೋಗೋದು, 11 ಗಂಟೆಗೆ ಬರೋದು, ಬೈಕ್ ತೊಗೊಂಡು ಹೋಗೋದು ಎಲ್ಲ ಬೇಡ. ಸಂಪೂರ್ಣವಾಗಿ 3 ತಿಂಗಳಿಂದ ಅವ್ರಿಗೆ ಶಿಕ್ಷೆ ಆಗುವವರೆಗೂ ಇವರು ಕುಟುಂಬಕ್ಕೆ ನೀವು ಬಂದೋಬಸ್ತಿ ಕೊಡಬೇಕು ಪೊಲೀಸ್ ಇಲಾಖೆಯವರು. ಮುಂದೆ ಇನ್ನೊಂದು ಏನಾದರೂ ಅನಾಹುತ ಘಟನೆಗಳಾದರೆ ನೇರವಾಗಿ ಪೊಲೀಸ್ ಇಲಾಖೆಯವರೇ ಇದಕ್ಕೆ ಹೊಣೆಗಾರಾಗ್ತಾರೆ. ಅದಕ್ಕೆ ದಯಮಾಡಿ ಈಗಂತೂ ಯಾರು ಮುಖ್ಯಮಂತ್ರಿ ಇಲ್ಲ, ಈಗ ನೆಕ್ಸ್ಟ್ ಯಾರು ಮುಖ್ಯಮಂತ್ರಿ ಆಗ್ತಾರೋ ಅವರಿಗೆ ನಾವು ನಮ್ಮ ನಿಯೋಗದಿಂದ ಅವರಿಗೂ ಕೂಡ ಮನವಿ ಸಲ್ಲಿಸ್ತಾ ಇದ್ದೀವಿ. ರವಿಚಂದ್ರ ದೇವಪ್ಪ ಮಾದಾರ್ ಎನ್ನುವ ವ್ಯಕ್ತಿಯ ಮೇಲೆ ಬರ್ಬರವಾಗಿ ಕೊಲೆ ಮಾಡಿರ್ತಕ್ಕಂಥ ಮದರಿ ಅವ್ರಿಗೆ ಶಿಕ್ಷೆ ಆಗಲಿ ಅವೆಲ್ಲ ನಾವು ಬೆಂಬಲವಾಗಿ ಇರ್ತೀವಿ ಅಂತ ಭೀಮರಾಜ್ ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಪದಾಧಿಕಾರಿಗಳು ಹೊಂದಿರ್ತಾರೆ. ಅವರು ಬೆಂಬಲ ಕೊಟ್ಟಿರ್ತಕ್ಕಂಥ ಅವರೆಲ್ಲರಿಗೂ ನಾವು ಇಲ್ಲಿ ನಮ್ಮ ಮುದ್ದೇಬೇಳೆ ತಾಲೂಕಿನ ಸರ್ವ ದಲಿತ ಸಂಘಟನೆ ಮುಖಂಡರುಗಳು ಎಲ್ಲರಿಗೂ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನಾವೆಲ್ಲರೂ ಅವರಿಗೆ ಬೆನ್ನೆಲುಬಾಗಿ ಇರ್ತೀವಿ. ತಾವು ಹೋರಾಟ ಮಾಡಿರಿ, ಮುಂದೆ ಅವ್ರಿಗೂ ನಮ್ಮ ಯುವಕರಿಗೆ ನ್ಯಾಯ ಸಿಗೋವರೆಗೂ ನಾವು ನಿಮ್ಮ ಬೆನ್ನೆಲುಬಾಗಿ ಇರ್ತೀವಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಅವ್ರಿಗೆ ಅಭಿನಂದನೆಗಳು. ಇಲ್ಲಿ ಬಂದು ಈಗ ನಾವು ಅವ್ರಿಗೆ ಸಾಂತ್ವನ ನೀಡಿರ್ತಕ್ಕಂಥವ್ರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇವತ್ತ ನಮ್ಮ ದಲಿತ ಕುಟುಂಬದ ಯುವಕನ ಕೊಲೆ ಆದರೂ ಕೂಡ ಅವರು ಬಂಧಿಸಲು ಹಿಂದೇಟ ಹಾಕ್ಲಾಕತ್ತಾರ. ಅದಕ್ಕೆ ನಾವು ಭೀಮರಾಜ್ ಸೈನ್ಯ ವತಿಯಿಂದ ಒಂದು SP ಸಾಹೇಬರಿಗೆ ಮನವಿನೂ ಮಾಡ್ಕೊತಾ ಇದ್ದೀವಿ, ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಅವರನ್ನು ಕೂಡಲೇ ಬಂಧಿಸಬೇಕು, ಅವರಿಗೆ ಇವತ್ತ ಕಾನೂನು ಪ್ರಕಾರ ಶಿಕ್ಷೆಗೆ ಒಳಪಡಿಸಬೇಕು. ಇಲ್ಲವಾದರೆ ನಾವು ಕರ್ನಾಟಕದ ಸರ್ಕಾರಕ್ಕೆ ಇವತ್ತ
ಅದು ನಿಮ್ಮ ಕೈಲೇ ನೀಗಲ್ಲಪ್ಪ ಅಂದ SIT ಅಂತಕ್ಕಂಥ ಒಂದು ಸಂಸ್ಥೆಗೆ ವಹಿಸಿ ಅವರಿಗೆ ಶಿಕ್ಷೆಯನ್ನು ನೀಡಲು ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋಕ್ಕೂ ಕೂಡ ಹಿಂಜರಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಈ ಕುಟುಂಬದಲ್ಲಿ ಇವತ್ತು ಆ ಯುವಕನ ಮೇಲೆ ಇವತ್ತು ತಾಯಿ ತಂದೆ ಇವತ್ತು ಅವರ ತಮ್ಮ ಬಂಧು ಬಳಗ ಎಲ್ಲರೂ ಅವಲಂಬನೆಯಾಗಿದ್ದರು. ಇವತ್ತು ಅವನು ಏನಾದರೂ ಇವತ್ತು ದುಡಿದು ಇವತ್ತು ಅವರ ಕುಟುಂಬವನ್ನು ಸಾಕಬೇಕು ಅಂತಕ್ಕಂಥ ವಿಚಾರದಾಗ ಯುವಕ ಮುಂದಾದಾಗ ಆ ಕುಟುಂಬದ ಒಂದು ರುಂಡನ್ನೇ ಕತ್ತರಿಸುವಂತಕ್ಕಂಥ ಒಂದು ಸಂದರ್ಭ ಆಗಿದ್ದು. ಇವತ್ತು ಅವರ ತಂದೆ ತಾಯಿ ಇವತ್ತು ಬೀದಿಗೆ ಬಂದಿರ್ತಾರೆ, ಆ ಮಗುವನ್ನು ಆ ಯುವಕನನ್ನು ಕಳೆದುಕೊಂಡು. ಇಂಥ ಘಟನೆಗಳು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಗುಂಡಾ ರಾಜ್ಯವಾಗಿ ಇವತ್ತು ಪರಿವರ್ತನೆಯಾಗಿದೆ. ಇವತ್ತು ಸಾಕಷ್ಟು ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕೊಲೆಯನ್ನು ಆಗ್ತಕ್ಕಂಥದ್ದು, ದಲಿತರ ಮೇಲೆ ದೌರ್ಜನ್ಯ ಆಗ್ತಕ್ಕಂಥದ್ದು ಅದು ಬಿಜಾಪುರ ಜಿಲ್ಲೆಯಲ್ಲಿ. ಇದು ಏನು ಕಾರಣ ಅಂತಕ್ಕಂಥದ್ದು ನಾವೆಲ್ಲರೂ ಆತ್ಮಾವಲೋಕನೆ ಮಾಡ್ಕೋಬೇಕಾಗಿದೆ ಬಂಧುಗಳೇ. ಮುಂದಿನ ದಿನಮಾನದಲ್ಲಿ ಇದನ್ನು ನಾವು ಇಷ್ಟಕ್ಕೆ ಬಿಟ್ಟರೆ ಪ್ರತಿಯೊಂದು ಮನೆಗೂ ಇವತ್ತು ದಲಿತ ಯುವಕರನ್ನು ಕೊಲೆ ಮಾಡಲು ಹಿಂಜರಿಲ್ಲ ಈ ಸಮಾಜದಲ್ಲಿ. ಅದಕ್ಕೆ ನಾವು ಕಾನೂನು ಹೋರಾಟ ಇದು ಎಷ್ಟೇ ಕಷ್ಟವಾದರೂ ಕೂಡ ಈ ಒಂದು ಕುಟುಂಬಕ್ಕೆ ಒಂದು ನ್ಯಾಯ ಸಿಗುವವರೆಗೂ ಕೂಡ ನಾವೆಲ್ಲರೂ ಭದ್ರಾಗೋಣ. ಇವತ್ತು ಎಷ್ಟೇ ಒಂದು ಕಷ್ಟ ಸಂಕಟಗಳು ರಾಜಕೀಯ ಒತ್ತಡಗಳು ಬಂದರೂ ಕೂಡ ಆ ರಾಜಕೀಯ ಒತ್ತಡಕ್ಕೆ ನಾವು ಮಣಿಯದೆ ಇವತ್ತು ಆ ಯುವಕನಿಗೆ ನ್ಯಾಯ ಒದಗಿಸುವವರೆಗೂ, ಯುವಕರ ಕುಟುಂಬಕ್ಕೂ ನ್ಯಾಯ ಒದಗಿಸುವವರೆಗೂ ಮತ್ತು ಅವರಿಗೆ ಜೀವವಾದಿ ಶಿಕ್ಷೆ ಆಗುವವರೆಗೂ ಕೂಡ ನಾವೆಲ್ಲರೂ ಕೂಡ ನಮ್ಮ ಸಂಘಟನೆ ವತಿಯಿಂದ ನಿಮ್ಮ ಕುಟುಂಬಕ್ಕೆ ಸದಾ ಬೆಂಬಲ ಇರ್ತದೆ. ನಾವು ಇದು ಬೆಂಗಳೂರಿನಲ್ಲಿ ಕೂಡ ಹೋರಾಟವನ್ನು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶಿವ ನಾಟಿಕರ್ ಅವರ ನೇತೃತ್ವದಲ್ಲಿ ನಾವು ವಿನೂತನ ಹೋರಾಟವನ್ನು ಮಾಡಿ ಈ ಕುಟುಂಬಕ್ಕೆ ನ್ಯಾಯ ಒದಗಿಸಲು ನಾವೆಲ್ಲರೂ ಮುಂದಾಗಿದ್ದೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಆ ಕುಟುಂಬಕ್ಕೆ ನಾವು ಎಲ್ಲರೂ ಇವತ್ತು ಇಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಗಳನ್ನು ನಮ್ಮ ಥರ ಬೆಂಬಲವನ್ನು ಘೋಷಿಸಿ ಅವರಿಗೆ ಧೈರ್ಯ ತುಂಬುವುದರ ಮೂಲಕ ಅವರಿಗೆ ನ್ಯಾಯ ಒದಗಿಸೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಬಂಧುಗಳೇ. ಬಿಜಾಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕು ನಾಗರಬೆಟ್ಟ ಗ್ರಾಮದಲ್ಲಿ ನಮ್ಮ ಅಣ್ಣನ ಮಗನಾಗಿರ್ತಕ್ಕಂಥ ರವಿಚಂದ್ರ ದೇವಪ್ಪ ಮಾದಾರ ಈಗ ಹಿಂದೆ 4 ವರ್ಷದಿಂದ MM ಮಲ್ಲಿಕಾರ್ಜುನ ಅವ್ರ ಕಂಪ್ನಿಯಲ್ಲಿ ನಮ್ಮ ಹುಡುಗ ಕೆಲಸ ಮಾಡ್ತಿದ್ದ ಡ್ರೈವರಿಂಗ್ಗೆ. ಅದ್ರ ಜೊತೆಗೆ ಈಗ ಒಂದು 6 ತಿಂಗಳಿಂದ ನನಗೆ ಫೋನ್ ಮಾಡಿದ್ದ, ಹಿಂಗೆ ಕಾಕ ನನಗೆ ಒಂದು ಸ್ವಲ್ಪ ಜೀವದ ಬೆದರಿಕೆ ಹಾಕಕತ್ತಾರ ಅವರು, ಹುಡುಗರು ಕೂಡಿ ಊಟ ಮಾಡೋ ಹೊತ್ತಿನ ನಾನು ಒಲೆಯರು ಮಾದ್ರು ಅಂದರು. ಹಿಂಗಾಗಿ ನನಗೆ ಸಹಿಸ್ಕೊಳಕ್ಕಾಗಲಿಲ್ಲ, ನಾನು ಎದುರು ಮಾತಾಡಿದೆ, ನೀನು ಬಡಿತಿ ಮಗನೇ ಅಂತಂದಾಗ ನಾನು ಅಂದೆ, ನೋಡಪ್ಪ ಅವ್ರು ಮಾಲಕ್ ಎಲ್ಲಿದಾನ ಕೊಡು ಹಚ್ಕೊಡು ಮಾತಾಡ್ತಂತಂದೆ. ಸರಿಯಾಗಿ ನಾ ಮಾಲಕನ ಜೋಡಿ ಮಾತಾಡಿದಾಗ ಮಾಲಕರು ಏನಂತಾರೆ, ಏನ ಅವು ಹುಡುಗರು ಜೊತೆಯಲ್ಲಿ ನೀವು ಭಾಗಿಯಾಗಬೇಡ್ರಿ, ನಾ ಎಲ್ಲ ನಮ್ಮ ಸರಿ ಸಮಾನವಾಗಿ ನಾನು ನೋಡ್ತೀವಿ ಅಂತೇಳಿ ಉಡುಪಿ ಉತ್ತರವನ್ನು ನನಗೆ ಹೇಳಿದರು. ಅದ್ರ ಜೊತೆಯಲ್ಲಿ ಈಗ 15 ದಿನದಿಂದ ನಮ್ಮ ರವಿಚಂದ್ರ ಮಾದಾರ ನಮ್ಮ ಅಣ್ಣನ ಮಗ ನನಗೆ ಫೋನ್ ಮಾಡಿದ, ಹಿಂಗೆ ಕಾಕ ಯಾಕೋ ನನಗೆ ಮಾಲಕರು ಬೇರೆನ ಮಾತಾಡ್ತಾರೆ, ಸ್ವಲ್ಪ ನನಗೆ ಹೊಡಿತೀವಿ ಬಡಿತೀವಿ ಅಂದಾಗ ನಾನು ಏನೋ ಹುಡುಗರು ಕೂಡಿ ಮಾಡ್ತಾರೋ ಸರಿಪಡಿಸ್ಬೋದು ಮಾಲಕರು, ಹಂಗೇನಿರ್ಲಿಕ್ಕಿಲ್ಲ ಅಂತೇಳಿ ನಾನು ಸ್ವಲ್ಪ ನಿರ್ಲಕ್ಷ್ಯ ಇದು ಮಾಡಿಕೊಂಡೆ. ಅದ್ರ ಜೊತೆಯಲ್ಲಿ ಈಗ ಅದೇ ಗುರಿ ಇಟ್ಟುಕೇಸಿ ನಮ್ಮ ಹುಡುಗನ ಬೀರಪ್ಪ ಮದರಿ ಇವರು ಕೂಡಿ ನೇರವಾಗಿ ನಮ್ಮ ರವಿಚಂದ್ರ ಮಾದಾರನ ನೇರವಾಗಿ ಕೊಲೆ ಮಾಡಿಸ್ಯಾರಂತ ನಮ್ಗೆ ಕಾಣಿಸ್ತದೆ. ನಮ್ಮ ಎಲ್ಲ ದಲಿತ ಮುಖಂಡರು, ಎಲ್ಲ ದಲಿತ ಪರ ಸಂಘಟನೆ ಹೋರಾಟಗಾರರು, ಎಲ್ಲ ತಾಲೂಕು ಎಲ್ಲ ಮೂಲೆಗಳು ಎಲ್ಲರೂ ಬಂದು ನಮಗೆ ಸಾಂತ್ವನ ಹೇಳಿದ್ದಾರೆ. ಅದಕ್ಕೆ ನಾನು ಅವ್ರಿಗೆ ಕೇಳ್ಕೊಳ್ಳೋದೇನೆಂದ್ರೆ, ದಯವಿಟ್ಟು ನಮ್ಮ ಮಗ್ಗ ಆದ ಘಟನೆ ಇನ್ನೊಬ್ಬರಿಗೆ ಆಗಬಾರ್ದು. ಅದಕ್ಕೆ ನಾವು ಯಾವುದಕ್ಕೂ ನಾವು ಒಳಗೆ ಆಗೋದಿಲ್ಲ. ದಯವಿಟ್ಟು ತಾವು ನ್ಯಾಯ ಕೊಡಿಸ್ಬೇಕು, ನಾವು ಭದ್ರವಾಗಿದ್ದೀವಿ ಅಂತಕ್ಕಂಥದ್ದು ಸರ್ಕಾರಕ್ಕೆ ಹೇಳಕ್ಕೆ ಇಚ್ಛೆಪಡ್ತೀವಿ. ಸರ್ಕಾರ ನಮ್ಮ ನ್ಯಾಯ ಕೊಡಿಸ್ಬೇಕು, ಆರೋಪಿಗಳಿಗೆ ಕಠಿಣವಾದಂಥ ಶಿಕ್ಷೆ ಆಗಬೇಕು, ಆಗೋ ಥರ ನಾವು ಬಿಡೋದಿಲ್ಲ.